ನಮಸ್ಕಾರ. ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು, ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ನಮಗೆ ಯಶಸ್ಸು ಅನ್ನುವಂಥದ್ದು ಕಾಣ್ತಾ ಇಲ್ಲ, ಅಥವಾ ಪದೇ ಪದೇ ಅನಾರೋಗ್ಯದ ಸಮಸ್ಯೆಗಳಿಗೆ ಈಡಾಗ್ತಾ ಇದ್ದೀರಾ, ಅಥವಾ ಬಿಸ್ನೆಸ್ ಲಾಸ್ ಇರಬಹುದು, ಮನೆಯಲ್ಲಿ ಅಶಾಂತಿ, ಮ್ಯಾರೇಜ್ ಡಿಲೇ ಆಗ್ತಾ ಇರ್ಬೋದು. ಈ ಎಲ್ಲ ಒಂದು ಸಮಸ್ಯೆಗಳಿಗೆ ನಿಮಗೆ ಸರಳ ಪರಿಹಾರ ಬೇಕು ಅಂತಂದರೆ ಭಕ್ತಿಯಿಂದ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ಖಂಡಿತ ಎಲ್ಲ ಒಂದು ತೊಂದರೆಗಳಿಂದ ನೀವು ಹೊರಗಡೆ ಬರ್ತೀರಾ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿ. ಗುರು ಬದಲಾವಣೆಯಿಂದ ಪ್ರತಿಯೊಂದು ರಾಶಿಯು ಕೂಡ ಯಾವ್ಯಾವ ರೀತಿಯಾಗಿರುವಂಥ ಪರಿಹಾರಗಳು ಮಾಡ್ಕೊಳ್ಬೇಕಾಗತ್ತೆ, ಯಾವ ರೀತಿ ಇದೆ ಇದೊಂದು ವರ್ಷ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಬಂದಿದ್ರಿ. ಇನ್ನು ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಯಾವ ರೀತಿಯಾಗಿರುವಂಥ ಫಲಾನುಫಲಗಳಿದೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ದದಿಶಂಕತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮುಕುಟಭೂಷಣಂ ಆತ್ರೇಯಸಾಯ ವಿದ್ಮಹೇ ರೋಹಿಣೇಶಾಯ ಧೀಮಹಿ ತನ್ನೋ ಚಂದ್ರ ಪ್ರಚೋದಯಾತ್. ಪ್ರೀತಿಯ ಬಂಧುಗಳೇ, ಈ ಮಂತ್ರಾನುಷ್ಠಾನವನ್ನು, ಈ ಸ್ತೋತ್ರವನ್ನು ನೀವು ಪ್ರತಿನಿತ್ಯ ಕೂಡ ಮಾಡಿಕೊಳ್ತಾ ಬರ್ತೀರಿ. ವಿಶೇಷವಾಗಿ ನಿಮಗಿರ್ತಕ್ಕಂತಹ ಮಹಾನುಭಾವ ಷಷ್ಠಮಾಧಿಪತಿ, ವಿಶೇಷವಾಗಿ ಆ ಒಂದು ಷಷ್ಠಮಾಧಿಪತಿ ಗುರು ಆಗಿರ್ತಕ್ಕಂತಹದ್ದು, ನವಮಾಧಿಪತಿ ಗುರು ಆಗಿರ್ತಕ್ಕಂಥದ್ದು ಲಾಭಕ್ಕೆ ಬರ್ತಾ ಇದ್ದಾನೆ. ಯಾವಾಗ ಈ ಒಂದು ಷಷ್ಠಮಾಧಿಪತಿ ಆಗಿರ್ತಕ್ಕಂತಹ ಗುರು, ಭಾಗ್ಯಾಧಿಪತಿ ಆಗಿರ್ತಕ್ಕಂತಹ ಗುರು ಲಾಭಸ್ಥಾನಕ್ಕೆ ಬರ್ತಾ ಇದ್ದಾನೆ ಅಂತಂದಾಗ ಏನೇನು ಲಾಭವಾಗಲಿದೆ? ಹೋದ ವರ್ಷ ಗುರುಬಲ ಇಲ್ಲ ಗುರುಗಳೇ. ಪ್ರಯತ್ನ ಪಡೋದು, ಹಿಂದಕ್ಕೆ ಬರೋದು, ಒಂದು 2 ತಿಂಗಳು ಕೆಲಸಕ್ಕೆ ಹೋಗೋದು, 4 ತಿಂಗಳು ಮನೇಲಿ ಕೂತ್ಕೊಳ್ಳೋದು, 4 ತಿಂಗಳು ಮನೆಗೆ ಹೋಗೋದು, ಒಂದು 6 ತಿಂಗಳು ಕೂತ್ಕೊಳ್ಳೋದು, ಇದೇ ಆಗ್ತಿತ್ತು ಸಮಸ್ಯೆ ನಮಗೆ. ಒಟ್ಟಾರೆ ಏನು ಕೆಲಸ ಅಂಥ ಅಚ್ಚುಕಟ್ಟಾದ ಕೆಲಸ ಏನಿರಲಿಲ್ಲ. ಈಗ ಗುರುಬಲ ಬರ್ತಾ ಇದೆ ಅಂದಾಗ ಹತ್ತಿರ ಸ್ವಲ್ಪ ಯಾವುದೋ ಒಂದು ಇಂಡಿಕೇಶನ್ ಕೊಡ್ತಾ ಇತ್ತು, ಈ ಕೆಲಸವ ಸಿಗ್ತಾ ಇದೆ ಅನ್ನೋದು, ಅಥವಾ ಹೋಗೋದು ಬರೋದು, ಸಿಹಿ ಸುದ್ದಿ ಕೇಳ್ತಾ ಇದ್ರಿ. ಆ ಸಿಹಿ ಸುದ್ದಿ ಹಾಗೆ ಕಂಟಿನ್ಯೂ ಆಗಬೇಕಾ ಬೇಡವಾ? ಗುರು ಬಂದಾಗ ಆಬ್ವಿಯಸ್ಲಿ ಆಗುವಂಥದ್ದೇ. ಆ ಕೆಲಸದ ಜೊತೆಗೆ ಮತ್ತೊಂದು ಕೆಲಸ, ಇನ್ನೊಂದು ಪ್ರವೃತ್ತಿಯನ್ನು ಮಾಡುವಂಥದ್ದು ನಿಮ್ಮಲ್ಲಿ ಛಾತಿ ಇತ್ತು ಅಂತಂದರೆ, ಗುಣ ಇತ್ತು ಅಂತಂದರೆ, ನಾನು ಶ್ರಮ ಪಡ್ತೀನಿ, ಬೇಕಾದಷ್ಟು ಎಫರ್ಟ್ ಹಾಕ್ಲಿಕ್ಕೆ ನಾನು ರೆಡಿ ಇದ್ದೀನಿ, ತುಂಬ ಆಕ್ಟಿವ್ ಆಗಿ ನಾನು ಇರ್ತೀನಿ ಅನ್ನೋರಿಗೆ ಮಾತ್ರ 11 ಬಾಗಿಲು ತೆರೆಯಲಿದೆ. ಏನು ಗೊತ್ತಾ? ಮಕ್ಕಳಿಂದಲೂ ಕೂಡ ಸಂತೋಷ ವಿಚಾರವನ್ನು ಕೇಳುವಂಥದ್ದು ಇರುತ್ತೆ ಈ ರಾಶಿಯವರು. ಜೊತೆಗೆ ಪತಿ ಪತ್ನಿಯರಿಂದಲೂ ಕೂಡ ಸಂತೋಷ ಸುದ್ದಿಯನ್ನು ಕೇಳ್ತಾ ಬರ್ತೀರಿ. ನೀವು ಮಾಡೋ ಕೆಲಸದಲ್ಲಿ ಅಭಿವೃದ್ಧಿನ ಕಾಣ್ತಾ ಬರ್ತೀರಿ. ನೀವು ಹೂಡಿಕೆ ಮಾಡಬೇಕಾಗಿರೋದು ಏನಾದ್ರು ಇತ್ತು ಅಂತಂದರೆ ಶೇರ್ ಮಾರ್ಕೆಟ್, ಇನ್ನಿತರೆ ಈ ಥರದಲ್ಲಿ ಹೂಡಿಕೆ ಮಾಡ್ತಾ ಬರ್ತೀರಿ. ಎಲ್ಲೋ ಒಂದು ಕಡೆ ಮದುವೆ ಮುಂಜಿ ಸಟ್ಟಾಗಿ ಬಿಸಟ್ ಮಾಡ್ತಕ್ಕಂಥದ್ದು, ನಿಮ್ಮ ಮಧ್ಯದ ಫಲವನ್ನು ಕಾಣ್ತಾ ಇರ್ತಕ್ಕಂತಹದ್ದು, ಲಾಭವನ್ನು ಪಡ್ಕೊಳ್ಬೇಕು ಅಂತಿರ್ತಕ್ಕ, ಅದರಲ್ಲೂ ಕೂಡ ಎಷ್ಟೋ ವರ್ಷಗಳಿಂದ ಪ್ರಯತ್ನ ಪಟ್ಟು ಆಗದೆ ಇರತಕ್ಕಂಥದ್ದು ಕೂಡ ನಿಮ್ಮ ಕುಟುಂಬದ ಯಾರೋ ಒಬ್ಬ ಸದಸ್ಯರಿಗೆ ಅದಾದಾಗ ನಿಮಗೆ ಆಗೋ ಖುಷಿ ಇರ್ತಕ್ಕಂಥದ್ದು. ಆಮೇಲೆ ಬೆಟ್ಟದಷ್ಟು ನಷ್ಟವನ್ನು, ಬೆಟ್ಟದಷ್ಟು ಕಷ್ಟವನ್ನು ನೀವು ಕಂಡಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಹೇಗಿರುತ್ತೆ ಅಂದರೆ, ಈ ವರ್ಷ ನಿಮಗೆ ಆ ಕಷ್ಟ, ಈ ಗಟ್ಟಿಯಾಗಿರೋ ಬೆಣ್ಣೆಯನ್ನು ಫ್ರಿಡ್ಜಲ್ಲಿದ್ದಾಗ ತುಂಬ ಗಟ್ಟಿ ಇರುತ್ತೆ ಅದು, ನೀವು ಒಂದು ಬಾಣಲಿಗೆ ಹಾಕಿ ಬೆಂಕಿ ಇಟ್ಟರೆ ಕರಗಿಬಿಡ್ತು, ಹಾಗೆ ಮಂಜಿನ ಕರಗೋಗುತ್ತೆ. ಯಾವಾಗ ಕರಗೋದು ಗೊತ್ತಾ? ಈಗ ನಾನು ಹೇಳ್ತಾ ಇದ್ದೀನಿ. ಆ ರೆಮಿಡಿಗಳನ್ನು ಮಾಡ್ಕೊಳ್ತಾ ಬಂದಾಗ ಅಂಥ ಕಷ್ಟವಿದ್ದರೂ ಕೂಡ ಗುರುಬಲ ಬಂದಿದೆ, ಅದನ್ನು ಯೂಸ್ ಮಾಡ್ಕೊಳ್ಳೋ ಪದ್ಧತಿ ಹೇಗೆ ನಮ್ಮದಾಗಿರ್ತಕ್ಕಂಥದ್ದು. ನಾವು ತುಂಬ ಬೇಜವಾಬ್ದಾರಿತನ, ಬೇಸರ ವ್ಯಕ್ತಪಡಿಸಿದ್ರೆ ಅದರ ಲಾಭ ನೀವು ಹೊಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಕರ್ಕಾಟಕ ರಾಶಿಯವರು ಬಹಳ ಪ್ರಮುಖವಾಗಿದೆ. ಪೂರ್ವ ಪುಣ್ಯಾಧಿಪತಿ ಮಿತ್ರನಾಗಿರ್ತಕ್ಕಂಥದ್ದು, ಭಾಳ ವಿಶೇಷವಾಗಿರ್ತಕ್ಕಂಥದ್ದು, ಬಹಳ ಅಭ್ಯುದಯವನ್ನು ಕಾಣ್ತಕ್ಕಂಥದ್ದು. ಆಮೇಲೆ ಒಂದು ಸೈಟು, ಮನೆ ತೆಗೆದುಕೊಳ್ತಕ್ಕಂಥ ಈ ವರ್ಷ ನಿಮಗಿದು. ಭೂಮಿಯನ್ನು ಖರೀದಿ ಮಾಡ್ತಕ್ಕಂತಹದ್ದು, ಯಾತ್ರಾ ಸ್ಥಳಗಳಿಗೆ ಹೋಗುವಂಥದ್ದು, ಎಂಜಾಯ್ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಿಮಗೆ ಕೊಟ್ಟಿದ್ದಾನೆ. ದೊಡ್ಡದಾಗಿರೋ ಕನಸು 4-5 ವರ್ಷಗಳಿಂದ ನನಸಾಗಲಿಲ್ಲ ಗುರುಗಳೇ. 5-6 ವರ್ಷಗಳಿಂದ ನೀವೆಲ್ಲೋ ಒಂದು ಕಡೆ ಅದಕ್ಕೆ ಅಂಕುರ ಅಂದರೆ ಸ್ಟಾರ್ಟ್ ಮಾಡಿರ್ತೀರಿ, ಪ್ರಾರಂಭ ಮಾಡಿರ್ತೀರಿ. ಯಾಕೋ ಎಟಕಲಿಲ್ಲ, ಆಕಾಶಕ್ಕೆ ಏನೇ ಹಾಕ್ಬಿಟ್ಟು ಅನ್ನೋ ಭಯ ಇತ್ತು, ಸಾಲದ ಸುಳ್ಳಿಗೆ ಸಿಲುಕೊಳ್ತಕ್ಕಂಥದ್ದು ಇವೆಲ್ಲವೂ ಇತ್ತು. ಇನ್ನೊಂದು ಗುಟ್ಟು, ಬಹಳ ವರ್ಷಗಳಿಂದ ಯಾರ ಜೊತೆಗೂ ಶೇರ್ ಮಾಡ್ಕೊಳ್ಳೋಕೆ ಆಗಲಿಲ್ಲ, ಅಂತಹದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಸನ್ಮಿತ್ರೊಬ್ಬರು ನಿಮಗೆ ದೊರಕ್ತಾರೆ.
ಒಳ್ಳೆಯವರಾಗಿರ್ತಾರೆ. ಅಥವಾ ಇಷ್ಟು ವರ್ಷಗಳಲ್ಲಿ ನಿಮ್ಮ ಪಾರ್ಟ್ನರ್ ಆಗಿರ್ತಕ್ಕಂಥವ್ರು ಕೆಲವೊಂದು ಹೇಳ್ಬಾರ್ದು ಅಂತ ನಿಮ್ಮ ಮನಸ್ಸಲ್ಲಿಟ್ಟು ಹೇಳ್ತಿರ್ತೀರಿ ಕೂಡ. ಅಂಥ ವಿಶೇಷವಾಗಿರೋ ಗುಣಗಳಿರ್ತಕ್ಕಂತಹದ್ದು ನಿಮಗೆ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹದ್ದು ಅಂತಂದರೆ, ಗುರುವಾರದ ಮಾತ್ರ ಜ್ಞಾಪಕ ಇರಲೇಬೇಕು ನಿಮಗೆ. ಈ ಕರ್ಕಾಟಕ ರಾಶಿಯವರಿಗೆ ಗುರುವಾರದ ದಿವಸ ನಾಯಿಗಳಿಗೆ ಏನಾದರೂ ಒಂದು ಆಹಾರವನ್ನು ಕೊಡಲೇಬೇಕು. ಬ್ರೆಡ್ ಕೊಡ್ತೀರೋ, ಬಿಸ್ಕೆಟ್ ಕೊಡ್ತೀರೋ, ನಿಮ್ಮ ಮನೇಲಿ ಮಾಡಿರ್ತಕ್ಕಂಥ ಆಹಾರ ಪದಾರ್ಥವನ್ನೇ ಕೊಡ್ತೀರೋ, ಒಟ್ಟಾರೆ ಅದನ್ನು ಮಾಡ್ತಾ ಬರ್ತೀರಿ. ಗುರುವಿನ ಸ್ತೋತ್ರವನ್ನು ಪಾರಾಯಣ ಮಾಡ್ಕೊಳ್ತಿರ್ತೀರಿ. ಇನ್ನು ಹಾಗೆಯೇ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಮಾಡ್ಕೊಳ್ತಕ್ಕಂತಹದ್ದು, ಚಂದ್ರನ ಅಷ್ಟೋತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು. ಯಾವಾಗ ನಿಮಗೆ ಕಾಂಬಿನೇಷನ್ ವೈಸ್ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಿರ್ತೀರೋ, ಗುರುಬಲ ಹೇಗಿದ್ದರೂ ಇದೆ, ಆದರೆ ಇನ್ನೂ ಮತ್ತಷ್ಟು ಲಾಭದ ಫಲವನ್ನು, ಲಾಭದ ಬಲವನ್ನು ಪಡ್ಕೊಳ್ಳಲಿಕ್ಕಿರ್ತಕ್ಕಂತಹ ಮಾರ್ಗ ಅಂತಂದರೆ ಗುರು, ಚಂದ್ರ, ಕುಜ ಇವರನ್ನು ಸ್ವಲ್ಪ ಹೆಚ್ಚಿಗೆ ನಿಮ್ಮಲ್ಲಿ ಅಳವಡಿಕೆ ಮಾಡ್ಕೊಳ್ತಕ್ಕಂಥದ್ದು, ಹೆಚ್ಚಿಗೆ ಪಾರಾಯಣ ಮಾಡ್ತಕ್ಕಂಥದ್ದು ಈ ವರ್ಷವನ್ನು ಮಾಡ್ಕೊಳ್ತೀರಿ. ಗುರುಬಲ ಹೇಗಿದ್ದರೂ ಹೀಗೆ ಗುರು ಫಲ ಪಡ್ಕೊಳ್ತಕ್ಕಂಥದ್ದು ಈ ಅಷ್ಟೋತ್ತರದಿಂದ. ಖಂಡಿತ ಗುರುಗಳು, ಎಲ್ಲೋ ಒಂದು ಕಡೆ ಗುರು ಬಲ ಇದೆ ಅಂತ ಸುಮ್ಮನೆ ಕೂರುವಂಥದ್ದಲ್ಲ, ಅದರ ಒಂದು ಲಾಭವನ್ನು ನಾವು ಹೇಗೆ ಪಡೆದುಕೊಳ್ಬೇಕು ಅಂತ ಕರ್ಕಾಟಕ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ಮದು ಕೂಡ ಕರ್ಕಾಟಕ ರಾಶಿ ಆಗಿತ್ತು ಅಂತಂದರೆ ನಿಮಗಂತೂ ಶುಭ ಸುದ್ದಿ ಅಂತಲೇ ಹೇಳ್ಬೋದು. ನಿಮಗೆ ಲಾಭದಲ್ಲಿ ಗುರು ಬಂದಿದೆ, ಆದರೂ ಕೂಡ ಆ ಲಾಭವನ್ನು ನೀವು ಹೇಗೆ ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸರಳವಾಗಿ ಪರಿಹಾರವನ್ನು ನಿಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.